ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ತುಮಕೂರಿನ ಜ್ಞಾನಸಿರಿ ಕ್ಯಾಂಪಸ್ ಕಾಲೇಜ್ ಹತ್ರದಿಂದ ಒಬ್ಬರು ಫೋನ್ ಕರೆ ಮಾಡಿದರು. ಅವರು 1.5 ತಿಂಗಳಾಗಿತ್ತು ಫೌಂಡೇಶನ್ ಕಟ್ಟಬೇಕಂತೇಳಿ. ಕಟ್ಟಲಿಕ್ಕೆ ಆಗಿರಲಿಲ್ಲ. ಅಂದರೆ ಅವರು ಆ ಮಣ್ಣನ್ನೆಲ್ಲ ತೆಗೆದಾದಮೇಲೆ ಮತ್ತು ಮನೆಗೆ ಸಂಬಂಧಪಟ್ಟಂಥ ಜಲ್ಲಿ, ಡಸ್ಟು ಇತ್ಯಾದಿಗಳನ್ನೆಲ್ಲ ಉತ್ತರ ಈಶಾನ್ಯ ಪೂರ್ವದಲ್ಲೇ ಲೋಡ್ ಜಾಸ್ತಿ ಮಾಡ್ಕೊಂಡಿದ್ರು. ಕಲ್ಲು ಸಹ ಹಾಗೆ ಲೋಡ್ ಮಾಡ್ಕೊಂಡಾಗಿ ಅವ್ರಿಗೆ ಏನೇ ಮಾಡಿದರೂ ಅಲ್ಲಿ ಫೌಂಡೇಶನ್ ಕಟ್ಟೋಕ್ಕಾಗಿರಲಿಲ್ಲ. ಈ ಕಾರಣದಿಂದ ನನಗೆ ಫೋನ್ ಕರೆ ಮಾಡಿ ಸ್ಪಾಟ್ ವಿಸಿಟ್ಗೆ ಕರೆಸ್ಕೊಂಡಿರ್ತಾರೆ. ನಾನು ಹೋಗಿ ಇವನ್ನೆಲ್ಲ ಅಂದರೆ ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕು ಹಾಗೂ ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಜಲ್ಲಿ, ಕಲ್ಲು, ಡಸ್ಟೆಲ್ಲ ರಿಮೂವ್ ಮಾಡಿ ಅಥವಾ ನೈಋತ್ಯಕ್ಕೆ, ದಕ್ಷಿಣಕ್ಕೆ ಶಿಫ್ಟ್ ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ದೆ. ಅವರು ಒಂದು ದಿನದಲ್ಲೇ ಅದನ್ನು ಶಿಫ್ಟ್ ಮಾಡಿಕೊಂಡು ಆದ ತಕ್ಷಣಕ್ಕೆ ಅವ್ರಿಗೆ ವರ್ಕರ್ಸು ಸಿಕ್ಕಿದ ನಂತರ ಈಗ ಫೌಂಡೇಶನ್ ಅವ್ರಿಗೆ ಕಂಪ್ಲೀಟ್ ಆಗಿದೆ. ಮೊನ್ನೆ ನಾನು ಫೋನ್ ಕರೆ ಮಾಡಿದಾಗ ಅವ್ರು ಹೇಳಿದರು ಫೌಂಡೇಶನ್ ಕಂಪ್ಲೀಟ್ ಆಗಿದೆ, ಇನ್ನು ಮಣ್ಣನ್ನು ಭರ್ತಿ ಮಾಡಲಿಕ್ಕಿದೆ ಅಂಥೇಳಿ ತಿಳಿಸಿದರು. ಅಂದರೆ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದಲೇ ನಾವು ಮಾಡ್ಕೊತಾ ಇರ್ತಕ್ಕಂಥ ಸಮಸ್ಯೆಗಳು ನಮ್ಮ ಕೆಲಸಗಳನ್ನು ಡಿಲೇ ಮಾಡ್ತದೆ ಮತ್ತು ಕೆಲಸ ಕಾರ್ಯಗಳು ಆಗೋದೇ ಇಲ್ಲ. ಅದು ಯಾವುದೇ ಮನೆ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು ಇತ್ಯಾದಿಗಳು ಯಾವಾಗ ಈಶಾನ್ಯದಲ್ಲಿ, ಪೂರ್ವದಲ್ಲಿ, ಉತ್ತರ ದಿಕ್ಕುಗಳಲ್ಲಿ ಭಾರವನ್ನು ಮಾಡ್ಕೊತೀವೋ ಆಗ ನಮಗೆ ಗೊತ್ತಿಲ್ಲದಲೇ ನಮ್ಮ ಲಾಭ ಸಿಗಬೇಕಾದ್ದು ಸಿಗೋದಿಲ್ಲ. ಹಾಗಾಗಿ ಇವರು ನಾನು ಸ್ಥಳ ನೋಡಿದಾಗ ಇವರು ಮಾಡ್ಕೊಂಡಿರ್ತಕ್ಕಂಥದ್ದು ಈಶಾನ್ಯದಲ್ಲಿ ಇವರ ಮನೆ ಬೇರೆ ಇತ್ತು, ಉತ್ತರಕ್ಕೆ ಶೆಡ್ ಬೇರೆ ಇತ್ತು, ಹಾಗೆ ಡಸ್ಟು ಜಲ್ಲಿನೂ ಆ ಕಡೆನೂ ಹಾಕ್ಕೊಂಡಿದ್ರು. ಪೂರ್ವ ಈಶಾನ್ಯದಲ್ಲಿ ಹಳೆ ಮನೆಯ ಟಾಯ್ಲೆಟ್ ರೂಮ್ ಸಹ ಇತ್ತು. ಹಾಗಾಗಿ ಇವುಗಳ ಸಮಸ್ಯೆಯನ್ನೆಲ್ಲ ತಿಳಿಸಿ ಈ ಥರ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ. 1.5 ತಿಂಗಳಿಂದ ಇವರು ತುಂಬ ಟೆನ್ಷನ್ನಲ್ಲಿದ್ದರು. ಇವರು ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಆರ್ಟಿಕಲ್ಸನ್ನು, ವಿಡಿಯೋಗಳನ್ನು ನೋಡಿ ನನ್ನ ಕಚೇರಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅನಂತರ ನಾವು ಮನೆ ಕಟ್ಟಬೇಕು ಅಂತ ಇದ್ದೇವೆ, ನಮಗೊಂದು ಮನೆ ಪ್ಲ್ಯಾನ್ ಮಾಡಿಕೊಡಿ ಅಂತಲೂ ಸಹ ಕೇಳಿದರು. ಆಯಿತು ಅಂತೇಳಿ ಅವರಿಗೆ ಅವರ ಏನು ಅಳತೆ ಬೇಕಿತ್ತೋ ಆ ಅಳತೆಗೆ ತಕ್ಕ ಹಾಗೆ ಪ್ಲ್ಯಾನ್ ಸಹ ಮಾಡಿಕೊಟ್ಟಿದ್ದೆ. ಹಾಗೆ ಅವ್ರಿಗೆ ಪಾಯ ತೆಗಿಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೂ ದಿನ ಸಮಯವನ್ನು ತಿಳಿಸಿದ್ದೆ. ಮೊದಲನೇ ಸತಿ ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗಿಲ್ಲ. 2ನೇ ಸತಿ ಮತ್ತೊಮ್ಮೆ ಫೋನ್ ಕರೆ ಮಾಡಿ ಕೇಳಿದರು. ಅನಂತರ ಇಂಥ ದಿನ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ಪಾಯವನ್ನೇನೋ ತೆಗೆದದ್ದಾಯಿತು, ಆದರೆ ಫೌಂಡೇಶನ್ ಕಟ್ಟಲಿಕ್ಕೆ ಜನನೇ ಬರಲಿಲ್ಲ. ಹಾಗಾಗಿ ಯಾಕೀಗ ಆಗ್ತಾಯಿದೆ ಅಂಥೇಳಿ ಅನಂತರ ಅವರು ನನಗೆ ಫೋನ್ ಕರೆ ಮಾಡಿದ್ರು. ನಾನು ಸ್ಪಾಟ್ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಆಯಿತು ಬನ್ನಿ ಅಂತೇಳಿ ಅವರು ಟೈಮಿಂಗ್ ಕೊಟ್ಟಿದ್ದರು. ಆ ಟೈಮಿಂಗಲ್ಲಿ ನಾನು ಹೋಗಿ ಅವ್ರ ಮನೆ ಕಟ್ತಾ ಇರ್ತಕ್ಕಂಥ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಅವರು ಮಾಡ್ಕೊಂಡಿರೋ ತಪ್ಪುಗಳ ಬಗ್ಗೆ ಅವರಿಗೆ ಪೂರ್ಣವಾದ ಮಾಹಿತಿಗಳನ್ನು ತಿಳಿಸಿದ್ದೆ. ಈ ಥರ ಆದಾಗ ನೀವು ಮನೆಯೂ ಕಟ್ಟೋಕ್ಕಲ್ಲ, ವರ್ಕರ್ಸು ಬರಲ್ಲ, ನಿಮ್ಮ ಕೆಲಸ ಆಗಲ್ಲ. ಹಾಗಾಗಿ
ಏನು ತಪ್ಪು ಮಾಡ್ಕೊಂಡಿದ್ದೀರೋ ಅದನ್ನು ಸರಿಪಡಿಸ್ಕೊಳ್ಳಿ. ಈ ಕಡೆಯಲ್ಲಿರ್ತಕ್ಕಂಥ ಜಲ್ಲಿಗಳನ್ನು ಮನೆಗೆ ಕಟ್ಟಲಿಕ್ಕೆ ತಂದಿರ್ತಕ್ಕಂಥ ಕಲ್ಲನ್ನು ಹಾಗೆ ಡಸ್ಟನ್ನು ನೀವು ಹಿಂದಕ್ಕೆ ಹಾಕ್ಕೊಳ್ಳಿ. ಅಂದರೆ ದಕ್ಷಿಣ, ನೈಋತ್ಯ, ಪಶ್ಚಿಮ ಭಾಗದಲ್ಲಿ ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದೆ. ನಾನು ಸಲಹೆ ಕೊಟ್ಟ 2 ದಿನದಲ್ಲಿ ಅವರು ವೆಯ್ಟ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿದರು. ರಿಮೂವ್ ಮಾಡಿ ಎಲ್ಲ ಆಗ್ತಾ ತಕ್ಷಣಕ್ಕೆ ಅವ್ರಿಗೆ ಅವರ ಲೇಬರಿಂದ ಫೋನ್ ಕರೆ ಬಂದಿದೆ. ಅವರು ಅದೇ ದಿನ ನನ್ನ ಆಫೀಸಿಗೆ ಬಂದಿರು, ನಾಳೆ ಪಾಯ ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ, ಹೇಳಿದ್ದಾರೆ ಬರ್ತೀನಿ ಅಂತೇಳಿ. ನಾನು ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಮೊನ್ನೆ ಫೋನ್ ಕರೆ ಮಾಡಿ ಕೇಳಿದಾಗ ಫೌಂಡೇಶನ್ ಕಂಪ್ಲೀಟ್ ಆಗಿದೆ, ಇನ್ನು ಭರ್ತಿ ಫಿಲಪ್ ಮಾಡೋದು ಒಂದಿದೆ ಅಂತೇಳಿ ತಿಳಿಸಿದರು. ವೀಕ್ಷಕರೇ, ಯಾರೇ ಆಗಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದ ತಪ್ಪು ಮಾಡ್ಕೊಂಡಾಗಲೂ ಅದರ ಎಫೆಕ್ಟ್ ಹೊಡೆಯೋದು ನಮಗೇನೆ. ಆ ಕಾರಣದಿಂದ ಸರಿಯಾದ ಮಾರ್ಗದರ್ಶನಗಳನ್ನು ತಿಳ್ಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.